ವೆಲ್ಕಮ್ ಟು ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ ಪರ್ಸೆಂಟೇಜ್ ಇನ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಯಾವ್ಯಾವುದು ಗೌರ್ನಮೆಂಟ್, ಏಡೆಡ್, ಪ್ರೈವೇಟು, ಮೈನಾರಿಟೀಸು, ಡೀಮ್ಡು, ಪ್ರೈವೇಟ್ ಯೂನಿವರ್ಸಿಟಿ ಈ ಕಾಲೇಜುಗಳಲ್ಲಿ ಯಾವ ರೀತಿಯ ಒಂದು ಸೀಟ್ಗಳನ್ನು ಅಲಾಟ್ ಮಾಡಲಾಗಿದೆ, ಎಷ್ಟೆಷ್ಟು ಪರ್ಸೆಂಟೇಜ್ ಸೀಟ್ಗಳನ್ನು ಅಲಾಟ್ ಮಾಡಲಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಈಗ ನಾವು ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಗೌರ್ನಮೆಂಟ್ ಆರ್ ಏಡೆಡ್ ಕಾಲೇಜ್ ಅಂತೇಳಿ ತೋರಿಸಲಾಗಿದೆ. ಗೌರ್ಮೆಂಟ್ ಕಾಲೇಜು ಏನಿದೆ ಅದರಾಗೆ 15% ಸೀಟ್ಗಳೇನಿದೆ ಆಲ್ ಇಂಡಿಯಾ ಕೋಟಾದ ಮೂಲಕ ಭರ್ತಿ ಮಾಡಲಾಗುತ್ತೆ. 15% ಸೀಟು ಏನು ರಾಜ್ಯದ ಇಡೀ ದೇಶದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳೇನಿದೆ ಆ ವೈದ್ಯಕೀಯ ಕಾಲೇಜುಗಳ 15% ಸೀಟನ್ನು ಆಲ್ ಇಂಡಿಯಾ ಕೋಟಾದ ಮೂಲಕ ಅಲಾಟ್ ಮಾಡಲಾಗುತ್ತೆ. ಈ ಒಂದು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಎಲ್ಲ ವಿದ್ಯಾರ್ಥಿಗಳು ದೇಶದ ಯಾವುದೇ ರಾಜ್ಯದಲ್ಲಿ ಬೇಕಾದರೂ ಕೂಡ ಸೀಟ್ ತೆಗೆದುಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇನ್ನು ಉಳಿದಂತೆ 85% ಸೀಟ್ ಏನಿದೆ ಈ 85% ಸೀಟ್ಗೆ ನಮ್ಮ KEA ಕೌನ್ಸಿಲಿಂಗ್ ಮೂಲಕ ಸೀಟನ್ನು ಭರ್ತಿ ಮಾಡಲಾಗುತ್ತೆ. ಇನ್ನು ಉಳಿದಂತೆ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜುಗಳಲ್ಲಿ 40% ಗೌರ್ನಮೆಂಟ್ ಕೋಟಾ ಇರುತ್ತೆ. ಇನ್ನು ಪ್ರೈವೇಟ್ ಕೋಟಾ 40% ಇರುತ್ತೆ, NRI ಕೋಟಾ 15% ಇರುತ್ತೆ, ಅದರ್ ಕೋಟಾ 5% ಇರುತ್ತೆ. ಪ್ರೈವೇಟ್ ಮೈನಾರಿಟಿ ಕಾಲೇಜುಗಳಲ್ಲಿ 25% ಗೌರ್ಮೆಂಟ್ ಕೋಟಾ ಇರುತ್ತೆ, 55% ಪ್ರೈವೇಟ್ ಕೋಟಾ, 15% NRI ಕೋಟಾ ಮತ್ತು 5% ಅದರ್ ಕೋಟಾ ಅಂತೇಳಿ ಬರುತ್ತೆ. ಸೊ ಇಲ್ಲಿ ಪ್ರೈವೇಟ್ ನಾನ್ ಮೈನಾರಿಟಿ ಕಾಲೇಜುಗಳು ಏನು ಪ್ರೈವೇಟ್ ಕಾಲೇಜುಗಳಲ್ಲಿ ಬರ್ತಕ್ಕಂಥ 40% ಸೀಟನ್ನು ನಮ್ಮ KEA ಕೌನ್ಸಿಲಿಂಗ್ ಮೂಲಕ ತುಂಬಲಾಗುತ್ತೆ. ನಾವೇನು 1.5 ಲಕ್ಷದ ಸೀಟು ಅಂತೀವಲ್ಲ ಅದು. ಈಗ ಗೌರ್ಮೆಂಟ್ ಸೀಟನ್ನು 60 ಲಕ್ಷದ ಆ್ಯಸ್ ಯೂಸ್ವಲಾಗಿ ಈ ರೀತಿ 60,000 ರೂಪಾಯಿ ಸೀಟು ಅಂತ ಕರಿತೀವಿ. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಿದು 40% ಏನಿದೆ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು. ಈ ನೆಕ್ಸ್ಟ್ 40% ಸೀಟ್ ಇದೆಯಲ್ಲ ಇದನ್ನೂ ಕೂಡ KEA ಮೂಲಕನೇ ನೀಟ್ ಎಲಿಜಿಬಲ್ ಆಗಿರ್ತಕ್ಕಂಥವ್ರನ್ನೇ ತುಂಬಲಾಗುತ್ತೆ. ಇದು ಸೆಮಿ ಗೌರ್ನಮೆಂಟ್ ಸೀಟು ಅಂತೇಳಿ ಭಾಳಷ್ಟು ಜನ ಹೇಳ್ತಾರೆ. ಅಂದರೆ ಈ 11 ಲಕ್ಷದ ಸೀಟು ಅಂತೀವಲ್ಲ ಅದು 40% ಸೀಟು. ಇನ್ನು ಉಳಿದಂತೆ 15% ಮತ್ತು ಇದು ಫೀಸು ತುಂಬ ಜಾಸ್ತಿನೇ ಇರುತ್ತೆ. ಇದರ ಬಗ್ಗೆ ನಾನು ಎಷ್ಟೆಷ್ಟು ಇರುತ್ತೆ ಫೀಸು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನೋಡಿ, ತಾವು ಗಮನಿಸ್ತಾ ಇರ್ಬೋದು ಫೀಸ್ ಸ್ಟ್ರಕ್ಚರ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಬಟ್ ಈ ವರ್ಷ ಒಂದು 5-10% ಸೀಟ್ ಫೀಸ್ ಜಾಸ್ತಿ ಆಗ್ಬೋದು ಅಂಥೇಳಿ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನೂ ಕೂಡ ಯಾವುದೇ ತೀರ್ಮಾನ ಆಗಿಲ್ಲ. UG ಮೆಡಿಕಲ್ ಫೀಸ್ ಇನ್ಕ್ಲೂಸಿವ್ ಯೂನಿವರ್ಸಿಟಿ ಫೀಸ್ ಡೀಟೇಲ್ಸ್ ಇದು ನೋಡಿ, ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಏನಿದೆ ಈ ಸರ್ಕಾರಿ ಕಾಲೇಜುಗಳಿಗೆ 59,850 ರೂಪಾಯಿ ಇದು KEAಯಲ್ಲಿ ನಾವು ಕಟ್ತಕ್ಕಂಥ ಫೀಸು. ನಂತರ ಕಾಲೇಜ್ ಅಡ್ಮಿಷನ್ಗೆ ಹೋದಂಥ ಒಂದು ಸಂದರ್ಭದಲ್ಲಿ ಒಂದು 5,000-15,000 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು. ಒಂದು 60-65-70,000 ರೂಪಾಯಿ ಕಾಲೇಜುಗಳಿಗೆ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಎಷ್ಟೆಷ್ಟು ಅಂತೇಳಿ. ಒಟ್ಟಾರೆ ನೀವು KEAಯಲ್ಲಿ ಕಟ್ತಕ್ಕಂಥ ಫೀಸು 59,850 ರೂಪಾಯಿ. ಇದು ಎಲ್ಲ ಸರ್ಕಾರಿ ಕಾಲೇಜುಗಳು. ಇನ್ನು ಇಲ್ಲಿ ನೋಡಿ 1,09,850 ರೂಪಾಯಿ ಅಂತ ಬರುತ್ತೆ. ಇದು ಕೂಡ ಗೌರ್ನಮೆಂಟ್ ಕಾಲೇಜು ಮತ್ತು ಗೌರ್ಮೆಂಟ್ ಫೀಸು. ಇದು ಯಾವುದು ESI ಬೆಂಗಳೂರು ಮತ್ತು ESI ಗುಲ್ಬರ್ಗ ಈ ಎರಡು ಕಾಲೇಜುಗಳಲ್ಲಿ 1,98,50,000 ರೂಪಾಯಿ ಫೀಸ್ ಇರುತ್ತೆ. ಇನ್ನು ಉಳಿದಂಥ ಎಲ್ಲವಕ್ಕೂ ಕೂಡ 59,850 ರೂಪಾಯಿ KEA ಫೀಸು. ಅಡ್ಮಿಷನ್ ಸಂದರ್ಭದಲ್ಲಿ ಒಂದು 5,000-10,000 15,000 ರೂಪಾಯಿ ಎಕ್ಸ್ಟ್ರಾ ಬೇರೆ ಫೀಸ್ಗಳು ಬರ್ತವೆ. ಒಂದು 65,000-70,000 ಒಳಗಡೆ ಬರ್ತವೆ. ಒಂದು ಕಾಲೇಜುಗಳಲ್ಲಿ 2,000, 3,000, 5,000 ವೇರಿಯೇಷನ್ಸ್ ಇರುತ್ತೆ. ಇದು ಸರ್ಕಾರಿ ಕಾಲೇಜುಗಳ ಒಂದು ಫೀಸ್ ಸ್ಟ್ರಕ್ಚರ್. ಇನ್ನು ಉಳಿದಂತೆ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ತಾವು ಗಮನಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರು 1,41,196 ಯಾವುದು ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ತೆಗೆದುಕೊಂಡ್ರೆ ಇದು ನಾವು 1.5 ಲಕ್ಷದ ಸೀಟು ಅಂತೇಳಿ ಕರಿತೀವಿ. ಅಡ್ಮಿಷನ್ ಸಂದರ್ಭದಲ್ಲಿ ಬೇರೆ ಬೇರೆ ಫೀಸು ಎಲ್ಲ ಸೇರಿ 150-160 ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 10,000 ಹೆಚ್ಚು ಕಡಿಮೆ ಒಟ್ಟಾರೆ KEAಗೆ ಕಟ್ತಕ್ಕಂಥ ಫೀಸ್ ಇದು 1,41,196 ಯಾವುದು ನಾವು ಸರ್ಕಾರಿ ಕಾಲೇಜುಗಳಲ್ಲಿ ಸೀಟ್ ತೆಗೆದುಕೊಂಡ್ರೆ 59,850. ಅದೇ ಸೀಟು ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ 1,41,196. ನಂತರ ಎರಡನೇ ಹಂತದ ಸೆಮಿ ಗೌರ್ನಮೆಂಟ್ ಸೀಟು ಅಂತೇಳಿ ಕರಿತೀವಿ, 11 ಲಕ್ಷದ ಸೀಟು ಅಂತ ಕರಿತೀವಲ್ಲ ಅದು 9,94,406 ನಡಿ. ಇನ್ನು ಉಳಿದಂತೆ 9,94,406 ಸೆಮಿ ಗೌರ್ನಮೆಂಟ್ ಅಂದರೆ ಇದು ಹತ್ತತ್ರ ಅಡ್ಮಿಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ 11 ಲಕ್ಷ ಚಿಲ್ಲರೆ ಆಗುತ್ತೆ. ಇನ್ನು NRI ಮತ್ತು ಅದರ್ ಕೋಟಾ ಏನಿದೆ ಇದು 45,12,450 ಎರಡೂ ಕೂಡ NRI ಕೋಟಾ ಮತ್ತು ಅದರ್ ಕೋಟಾ ಏನಿದೆ 45,12,450 ರೂಪಾಯಿ. ಇದು
ಫೀಸ್ ಸ್ಟ್ರಕ್ಚರ್ ಆಗಿದೆ. ನೋಡಿ ಇಲ್ಲಿ ಪ್ರತಿಯೊಂದು ಕಾಲೇಜಿನ ಒಂದು ಫೀಸ್ ಸ್ಟ್ರಕ್ಚರ್ ಇದೆ, ತಾವು ಗಮನಿಸ್ಬೋದಾಗಿದೆ. ಇನ್ನು ಉಳಿದಂತೆ ಬೇರೆ ಬೇರೆ ಒಟ್ಟಾರೆ ಫೀಸ್ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಮತ್ತೊಂದು ವಿಡಿಯೋದಲ್ಲಿ ಆ್ಯಕ್ಚುಯಲ್ ಫೀಸು ಅಡ್ಮಿಷನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಉಳಿದಂಥ ಎಲ್ಲ ಫೀಸ್ಗಳು ಸೇರಿ ಒಂದು ಕಾಲೇಜಿಗೆ ಅಡ್ಮಿಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಇಯರ್ ಎಷ್ಟಾಗುತ್ತೆ, ಸೆಕೆಂಡ್ ಇಯರ್ ಎಷ್ಟಾಗುತ್ತೆ, ಥರ್ಡ್ ಇಯರ್, ಫೋರ್ತ್ ಇಯರ್ ಎಷ್ಟಾಗುತ್ತೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋವನ್ನು ನಾನು ನೆಕ್ಸ್ಟ್ ಮಾಡ್ತಾಯಿದ್ದೇನೆ. ಇದಿಷ್ಟು ಅಡ್ಮಿಷನ್ ಸಂದರ್ಭದಲ್ಲಿ KEಗೆ ಕಟ್ಟಬೇಕಾಗಿರ್ತಕ್ಕಂಥ ಫೀಸ್ ಆಗಿದೆ. ಧನ್ಯವಾದಗಳು.